ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಿಎಎ ಅನ್ನುವಂತ ಪ್ರಬಲ ಅಸ್ತ್ರವನ್ನ ಪ್ರಯೋಗಿಸಿದೆ. ಚುನಾವಣೆ ಘೋಷಣೆಗೆ ಕ್ಷಣಗಣನೆ ಬೆನ್ನಲ್ಲೇ ಸಿಎಎನ ಜಾರಿ ಮಾಡಲಾಗಿದೆ. ದೇಶಾದ್ಯಂತ ಸಿಎಎ ಜಾರಿಗೆ ಕೇಂದ್ರ ಸರ್ಕಾರ ಆದೇಶವನ್ನ ನೀಡಿದೆ. ಚುನಾವಣೆ ಘೋಷಣೆಗೆ ಕ್ಷಣಗಣನೆ ಇರುವಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಮುಸ್ಲಿಮೇತರ ನೆರೆ ದೇಶಗಳ ವಲಸಿಗರಿಗೆ ಭಾರತದ ಪೌರತ್ವ ಸಿಗಲಿದೆ. ಪಾಕ್, ಬಾಂಗ್ಲಾ, ಅಫ್ಘಾನ್ ಮುಸ್ಲಿಂ ವಲಸಿಗರಿಗೆಲ್ಲ ಮಾನ್ಯತೆ. ಹೊಸ ಕಾಯ್ದೆ ಜಾರಿಗೆ 2019ರಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಕೇಂದ್ರ ಸರ್ಕಾರ ಮಸೂದೆ ಅಂಗೀಕರಿಸಿದ ಬಳಿಕ ಪ್ರತಿಭಟನೆಗಳು ಕೂಡ ದೇಶಾದ್ಯಂತ ನಡೆದಿತ್ತು. ದೆಹಲಿಯಲ್ಲಿ 106 ದಿನಗಳ ಕಾಲ ಪ್ರತಿಭಟನೆ ಕೂಡ ನಡೆದಿತ್ತು. ಇದೀಗ ದೃಢ ನಿರ್ಧಾರದಿಂದ ಸಿಎಎ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಸಿಎಎ ಜಾರಿ ಬಗ್ಗೆ ಪ್ರಣಾಳಿಕೆಯಲ್ಲೂ ಕೂಡ ಬಿಜೆಪಿ ಭರವಸೆಯನ್ನ ನೀಡಿತ್ತು. ಅದರಂತೆ ದೊಡ್ಡ ಮಟ್ಟದ ವಿರೋಧದ ನಡುವೆಯೂ ಕೂಡ ಲೋಕಸಭಾ ಚುನಾವಣೆಗೂ ಮುನ್ನ ಸಿಎಎ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಸಿಎಎ ಕಾಯ್ದೆ ಏನಿದು? 2019ರಲ್ಲಿ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸುತ್ತೆ. 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿರುವಂತಹ ಮಸೂದೆ ಇದು. ಪಕ್ಕದ ದೇಶಗಳಿಂದ ಭಾರತಕ್ಕೆ ಬಂದವರಿಗೆ ಪೌರತ್ವ ನೀಡುವಂತ ಕಾಯ್ದೆ ಇದು. ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರೈಸ್ತರು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ, ಮುಸ್ಲಿಂ ದೇಶಗಳಲ್ಲಿನ ಅನ್ಯ ಧರ್ಮದ ವಲಸಿಗರಿಗೆ ಭಾರತದ ಪೌರತ್ವ ನೀಡಲಾಗುತ್ತೆ. 3 ನೆರೆಯ ದೇಶಗಳ 6 ಧರ್ಮೀಯರಿಗೆ ಭಾರತದ ಪೌರತ್ವವನ್ನು ನೀಡುವಂತಹ ಕಾಯ್ದೆ ಇದು. ಭಾರತಕ್ಕೆ 2014ರ ಡಿಸೆಂಬರ್ 31ಕ್ಕಿಂತ ಮುಂಚೆ ಯಾರು ಬಂದಿರ್ತಾರೋ ಅವರು ಇದಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಸಿಎಎ ಯಾವ ವ್ಯಾಪ್ತಿಗೆ ಒಳಪಡೋದಿಲ್ಲ. ಶ್ರೀಲಂಕಾದಿಂದ ಬಂದಿರುವ ತಮಿಳು ವಲಸಿಗರು, 1980-90ರ ದಶಕದಲ್ಲಿ ಬಂದಿರುವಂತಹ 29,500 ವಲಸಿಗರಿಗೆ ಇದು ಒಳಪಡೋಲ್ಲ. ಟಿಬೆಟ್ನಿಂದ ಬಂದಿರುವಂತಹ ಸಹಸ್ರಾರು ಬೌದ್ಧ ವಲಸಿಗರು, ಮಿಯಾನ್ಮಾರ್, ರೋಹಿಂಗ್ಯಾ ವಲಸಿಗರಿಗೆ ಈ ಪೌರತ್ವ ಅನ್ವಯಿಸೋದಿಲ್ಲ, ಪೌರತ್ವ ಸಿಗೋದಿಲ್ಲ. ಹೇಗೆ ಪೌರತ್ವವನ್ನು ಪಡ್ಕೊಳ್ಬಹುದು? ವಿದೇಶಾಂಗ ಇಲಾಖೆಯ ಪ್ರತ್ಯೇಕ ವೆಬ್ ಪೋರ್ಟಲ್ ಆರಂಭ ಆಗಿದೆ. ಆನ್ಲೈನ್ ಮೂಲಕವೇ ವಲಸಿಗರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಪೂರಕ ದಾಖಲೆಗಳ ಸಹಿತ ಅರ್ಜಿ ಸಲ್ಲಿಸಿದವರಿಗೆ ಪ್ರಿಯಾರಿಟಿ ನೀಡಲಾಗುತ್ತೆ, ಮಾನ್ಯತೆ ನೀಡಲಾಗುತ್ತೆ. ಕಾಯ್ದೆ ಜಾರಿ ಬಳಿಕ ವಲಸಿಗರಿಗೆ ಸಮಾನ ನಾಗರಿಕ ಹಕ್ಕುಗಳು ಕೂಡ ಸಿಗುತ್ತೆ. ದೇಶದಲ್ಲಿ ಆಸ್ತಿ ಖರೀದಿ ಮತ್ತು ಮೂಲ ಸೌಕರ್ಯಗಳ ಹಕ್ಕು ಕೂಡ ಲಭಿಸುತ್ತೆ. ದೇಶಾದ್ಯಂತ ಸಿಎಎ ಜಾರಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಮುಸ್ಲಿಮೇತರ ನೆರೆ ದೇಶಗಳ ವಲಸಿಗರಿಗೆ ಭಾರತದ ಪೌರತ್ವವನ್ನು ನೀಡುವಂತಹ ಮಹತ್ವದ ಕಾಯ್ದೆ ಇದು. ಲೋಕಸಭಾ ಚುನಾವಣೆಗೆ ಸಿಎಎ ಅಸ್ತ್ರವನ್ನ ಬಿಜೆಪಿ ಪ್ರಯೋಗಿಸಿದೆ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಸದ್ಯ ಲೋಕಸಮರಕ್ಕೆ ಸಿಎಎ ಅಸ್ತ್ರವನ್ನ ಪ್ರಯೋಗಿಸಿದೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಅಂತ ಹೇಳ್ಬೋದು. ಸೊ ಏನ್ ಹೇಳ್ತೀರಿ? ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇದರ ಬೆನ್ನಲ್ಲೇ? ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಸಹಜವಾಗಿ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಬಿಜೆಪಿ ಅಂದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತೊಂದು ಅಸ್ತ್ರವನ್ನು ಇದೀಗ ಪ್ರಯೋಗ ಮಾಡುವಲ್ಲಿ ಮುಂದಾಗಿರುವಂತದ್ದು. ಇದರ ಈ ಒಂದು ಮುಖ್ಯವಾಗಿ ಇದರ ಸಾಧಕ ಬಾಧಕಗಳನ್ನು ಗಮನಿಸೋದಾದ್ರೆ 2019ರಲ್ಲಿ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕಾರ ಮಾಡಿತ್ತು. ಅದನ್ನ ಇದೀಗ ನಿನ್ನೆ ಅದನ್ನ ಒಂದು ನೋಟಿಫಿಕೇಶನ್ ಹೊರಡಿಸುವ ಮೂಲಕವಾಗಿ 1955ರ ಪೌರತ್ವ ಕಾಯ್ದೆ ಪಡಿಯಲ್ಲಿ ಕೆಲವೊಂದಿಷ್ಟು ಕೊಂಚ ಬದಲಾವಣೆಗಳನ್ನು ಮಾಡುವ ಮುಖಾಂತರವಾಗಿ ಪಕ್ಕದ ನೆರೆಯ ದೇಶಗಳು ಯಾವ್ಯಾವಿದೆ ಆ ದೇಶಗಳಿಂದ ಬಂದಂತಹ ಬಹುತೇಕ ಹಿಂದೂಗಳಿರ್ಬೋದು, ಸಿಖ್ಖರು ಹಾಗೂ ಬೌದ್ಧರು, ಜೈನರು, ಹೀಗೆ ಹಲವು ನಾನಾ ಧರ್ಮಗಳ ಜನರು ಏನು ವಲಸೆ ಬಂದಿದ್ರು, ಅಫ್ಘಾನ್, ಬಾಂಗ್ಲಾ, ಪಾಕಿಸ್ತಾನ, ಹೀಗೆ ಇನ್ನಿತರ ದೇಶಗಳಿಂದ ಭಾರತಕ್ಕೆ ವಲಸೆ ಬಂದಿದ್ರು. ಅವರೆಲ್ಲರಿಗೂ ಕೂಡ ಭಾರತದಲ್ಲಿ ಒಂದು ಪೌರತ್ವವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇದೀಗ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು. ಆ ನಿಟ್ಟಿನಿಂದಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡುವ ಮುಖಾಂತರವಾಗಿ ಇದೀಗ ಎಲ್ರಿಗೂ ಕೂಡ ಆ ಒಂದು ಭಾರತದ ಪೌರತ್ವ ದೊರಕಬೇಕು ಅನ್ನುವಂತ ನಿಟ್ಟಿನಿಂದಾಗಿ ಈಗ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿದೆ. ಇದರಿಂದಾಗಿ ಮುಖ್ಯವಾಗಿ ಸಹಜವಾಗಿ ಚುನಾವಣಾ ಹೊತ್ತಲ್ಲಿ ಈ ರೀತಿಯಾದಂತಹ ಅಸ್ತ್ರಗಳನ್ನ ಕೆಲವೊಂದಿಷ್ಟು ರಾಜ್ಯಗಳಿಗೆ ಇದು ಲಾಭವಾಗುವಂತ ಸಾಧ್ಯತೆಗಳಿರುತ್ತೆ. ಈಗಲೂ ಕೂಡ ಅದರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಕೊನೆ ಮೂಮೆಂಟ್ ಆಗಿ ಅದನ್ನ ರದ್ದು ಮಾಡಬೇಕು ಅನ್ನೋ ಬಗ್ಗೆ ಪ್ರತಿಭಟನೆಗಳನ್ನ ಬಹುತೇಕ ರಾಜ್ಯಗಳಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಅದು ಬಿಸಿ ಮುಟ್ಟಿಸುವಂತ ಪ್ರಯತ್ನಗಳಾಗ್ತಾ ಇತ್ತು. ಆದ್ರೆ ಈ ಒಂದು ವಿಚಾರ ಇದೀಗ ಅಧಿಕೃತವಾಗಿ ಆದೇಶ ಬಂದಿರುವಂತದ್ದು ಜೊತೆಗೆ ನೋಟಿಫಿಕೇಶನ್ ಆಗಿರುವಂತ ಹಿನ್ನೆಲೆಯಿಂದಾಗಿ ಎಷ್ಟರ ಮಟ್ಟಿಗೆ ಆಯಾ ರಾಜ್ಯದ ಕೆಲವೊಂದಿಷ್ಟು ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರೋ, ಹೇಗೆ ಇದಕ್ಕೆ ಯಾವ ರೀತಿಯಾದಂತ ವಿರೋಧ, ಅದಕ್ಕೆ ಯಾವೆಲ್ಲ ಕಾರಣಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಉಳಿದಂತೆ ಬಹುತೇಕರು ಕೂಡ ಇದರ ಬಗ್ಗೆ ಒಂದು ವಿಚಾರವನ್ನು ಕೂಡ ಹಂಚಿಕೊಂಡಿರುವಂತನಲ್ಲಿ ಗಮನಿಸಬೇಕಾಗತ್ತೆ. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.
ಬಿಜೆಪಿಗೆ ಬಾಂಡ್ ಬಿಸಿ ಏನಿದು ಹಾಗಾದ್ರೆ ಸುಪ್ರೀಂ ಆದೇಶ ಏನು ನೋಡ್ತಾ ಹೋಗೋಣ. ಎಸ್, ಬಾಂಡ್ ಮಾಹಿತಿಗೆ 3 ವಾರ ಗಡುವು ನೀಡಿತ್ತು ಸುಪ್ರೀಂ. ಮಾಹಿತಿ ನೀಡುವುದಕ್ಕೆ ಮತ್ತೆ ಹೆಚ್ಚಿನ ಸಮಯ ಕೋರಿತ್ತು ಎಸ್ಬಿಐ. ಜೂನ್ 30ರವರೆಗೂ ಕೂಡ ಸಮಯ ಕೇಳಿ ಸುಪ್ರೀಂಗೆ ಎಸ್ಬಿಐ ಅರ್ಜಿಯನ್ನ ಸಲ್ಲಿಸಿತ್ತು. ವಿಚಾರಣೆ ವೇಳೆ ಎಸ್ಬಿಐ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಮಾರ್ಚ್ 12ಕ್ಕೆ ಸಮಗ್ರ ಮಾಹಿತಿ ಒದಗಿಸಬೇಕು ಅಂತ ನಿನ್ನೆ ಆದೇಶವನ್ನ ನೀಡಲಾಗಿತ್ತು. ಮಾರ್ಚ್ 15ರ ಒಳಗಾಗಿ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಕೂಡ ಕೋರ್ಟ್ ಆದೇಶ ಕೊಟ್ಟಿದೆ. ಚುನಾವಣಾ ಆಯೋಗಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. 2019ರ ಏಪ್ರಿಲ್ನಿಂದ ಈವರೆಗೆ ದೇಣಿಗೆ ವಿವರವನ್ನ ಸಲ್ಲಿಸಬೇಕು. ಅನಾಮಧೇಯ ವ್ಯಕ್ತಿಗಳು ಸಂಸ್ಥೆಗಳ ದೇಣಿಗೆ ಸಲ್ಲಿಕೆಯ ವಿವರವನ್ನ ನೀವು ಸಲ್ಲಿಕೆ ಮಾಡಬೇಕು ಅಂತ